ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾಲೂರು ತಾಲೂಕು ಸಂಚಾಲಕ ಎಸ್.ಎಂ. ವೆಂಕಟೇಶ್ ಅವರ ನೇತೃತ್ವದಲ್ಲಿ ಖಾಸಗಿ ಶಾಲೆಗಳಲ್ಲಿ ಸಂವಿಧಾನ ಪೂರ್ವ ಪೀಠಿಕೆಯನ್ನು ಓದಿಸದೆ ನಿರ್ಲಕ್ಷ್ಯ ಮಾಡಿರುವ ಧೋರಣೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಬೆಳೆಯುವ ಮಕ್ಕಳಲ್ಲಿ ಸಂವಿಧಾನದ ಆಶಯವನ್ನು ಬೆತ್ತುವ ಮಹೋನ್ನತ ನಿರ್ಧಾರದಂತೆ ಪ್ರತಿ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಖಾಸಗಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಪ್ರತಿನಿತ್ಯ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಓದಿಸುವಂತೆ ಆದೇಶ ಹೊರಡಿಸಿದ್ರೂ ಸಹ ಮಾಲೂರು ತಾಲೂಕಿನ ಕೆಲವು ಪ್ರೌಢ ಶಾಲೆಗಳು ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಪೂರ್ವ ಪೀಠಿಕೆಯನ್ನು ಓದಿಸದೆ ನಿರ್ಲಕ್ಷ್ಯ ಧೋರಣೆ ತಳೆದಿದ್ದಾರೆ. ಸರ್ಕಾರದ ಆದೇಶಕ್ಕೆ ಮತ್ತು ಸಂವಿಧಾನಕ್ಕೆ ಅಪಚಾರವೆಸಗುತ್ತಾ ಇದ್ದಾರೆ. ಅಂತಹ ಖಾಸಗಿ ಶಾಲೆಗಳ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿ ಅಂತಹ ಶಾಲೆಗಳ ಮಾನ್ಯತೆಯನ್ನು ರದ್ದುಗೊಳಿಸಲು ಕ್ರಮ ಕೈಗೊಳ್ಳಬೇಕು ಅಂತ ಸಂಘಟನೆ ಒತ್ತಾಯಿಸಿತು. ಅಲ್ಲದೆ ಹೋದರೆ ಸಂಘಟನೆಯು ಹಂತ ಹಂತವಾಗಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಅಂತ ಮಾಲೂರು ತಾಲೂಕು ಸಂಚಾಲಕ ಎಸ್.ಎಂ. ವೆಂಕಟೇಶ್ ಅವರು ತಿಳಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಎಸ್.ಎಂ. ವೆಂಕಟೇಶ್ ತಾಲೂಕು ಸಂಚಾಲಕರು ಡಿ.ಎನ್. ನಾರಾಯಣಸ್ವಾಮಿ, ತಿರುಮಲೇಶ್, ಮಾಸ್ತಿ ವೆಂಕಟೇಶಪ್ಪ, ಯಶವಂತಪುರ ಮುನಿರಾಜಪ್ಪ, ಫಿಲ್ಟರ್ ನಾರಾಯಣಸ್ವಾಮಿ, ಮುನಿರಾಜು, ಅರಳೇರಿ, ಗಾಂಧಿ ಸರ್ಕಲ್ ಬಾಬು, ಇನ್ನು ಹಲವಾರು ಮುಖಂಡರು ಹಾಜರಿದ್ದರು. ಮುಂತಾದ ಹಲವು ಮುಖಂಡರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು. ಬಿಡಿಗಾಸಿನ ಕಿಮ್ಮತ್ತು ಸಹ ಖಾಸಗಿ ಶಾಲೆಗಳು ಕೊಡ್ತಾ ಇಲ್ಲ ಅಂದ್ರೆ ಇವತ್ತು ದೊಡ್ಡ ದುರಂತನೇ ಸರಿ. ಇವತ್ತು ಪರ್ಮಿಷನ್ ಕೊಡಬೇಕು, ಅನುಮತಿ ಕೊಡಬೇಕಾದ್ರೆ ಶಿಕ್ಷಣ ಇಲಾಖೆ ಬೇಕು. ಎಷ್ಟೋ ಇಂಗ್ಲಿಷ್ ಶಾಲೆಗಳಿಗೆ, ಖಾಸಗಿ ಶಾಲೆಗಳಿಗೆ, ಸರ್ಕಾರಿ ಶಾಲೆ ಹತ್ರ ಇದ್ರೂ ಸಹ ಪರವಾನಗಿಯನ್ನು ಕೊಟ್ಟಿದಾರಲ್ಲ, ಇದ್ರ ಮೇಲೆ ಇವತ್ತು ಶಿಕ್ಷಣ ಇಲಾಖೆ ಅವ್ರ ಮೇಲೆ ಯಾವ ರೀತಿ ಕಠಿಣ ಕ್ರಮ ಕೈಗೊಳ್ಳಬೇಕು, ಅವರಿಗೆ ನೀಡಿರ್ತಕ್ಕಂಥ ಅನುಮತಿಯನ್ನು ಈ ಕೂಡಲೇ ಹಿಂಪಡಿಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒತ್ತಾಯಿಸಿ ಇವತ್ತು BO ಅವರಿಗೆ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಈ ಮನವಿಗೆ ಏನಾದರೂ ಸಂಬಂಧಪಟ್ಟಿರ್ತಕ್ಕಂಥ ಖಾಸಗಿ ಶಿಕ್ಷಣ ಇಲಾಖೆ ಶಾಲೆಗಳೇನಿದ್ದಾವೆ ಅವ್ರಿಗೆ ನೋಟಿಸನ್ನು ಕೊಟ್ಟು ಅವ್ರಿಗೆ ನೋಟಿಸಿಂದ ಉತ್ತರ ಪಡ್ಕೊಳ್ಬೇಕು. ನಾಳೆಯಿಂದಾನೇ ಸಂವಿಧಾನ ಪೂರ್ವ ಪೀಠಿಕೆಯನ್ನ ವಿದ್ಯಾರ್ಥಿಗಳ ಕೈಯಿಂದ ಓದಿಸಿ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಸಂವಿಧಾನವನ್ನ ಬರುವಂತ ಮಟ್ಟಕ್ಕೆ ತರಬೇಕು ಅಂತೇಳಿ ಒತ್ತಾಯಿಸ್ತೇನೆ. ಅಥವಾ ಖಾಸಗಿ ಶಾಲೆಗಳ ಮೇಲೆ ನಿಮ್ಮ ಇಲಾಖೆಯ ಹಿಡಿತ ತಪ್ಪೋಗಿದೆ ಅಂತಕ್ಕಂಥ ಈ ಕೂಡಲೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಂದು ಒತ್ತಾಯ ಮಾಡುತ್ತೆ. ಯಾವ ಖಾಸಗಿ ಶಾಲೆಗಳಲ್ಲಿ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಬೆಳಗ್ಗೆ ಪ್ರಾರ್ಥನೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಕೈಯಿಂದ ಓದಿಸೋದಿಲ್ವೋ ಅವ್ರಿಗೆ ನೀವು ನೋಟಿಸನ್ನು ಕೊಟ್ಟು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಅನುಮತಿಯನ್ನು ರದ್ದು ಮಾಡಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒತ್ತಾಯಿಸುತ್ತೆ ಸರ್. ಮನವಿಯನ್ನು ಇದನ್ನು ಪರಿಶೀಲನೆ ಮಾಡ್ತೀವಿ. ಸರ್ಕಾರ ಸುತ್ತೋಲೆ ಹೊರಡಿಸಿದ್ದು ಪ್ರತಿ ಪ್ರಾರ್ಥನಾ ಅವಧಿಯಲ್ಲಿ ಸಂವಿಧಾನ ಪೀಠಿಕೆಯನ್ನು ಎಲ್ಲ ಮಕ್ಕಳಿಂದ ಕೂಡ ಹೇಳಿಸಬೇಕು ಅಂತಕ್ಕಂಥದ್ದು ಸರ್ಕಾರ ಸುತ್ತೋಲೆ ಇದೆ. ಎಲ್ಲ ಶಾಲೆಗಳಲ್ಲೂ ಇದರಲ್ಲಿ ನಮ್ಮ CRPಗಳು ಪ್ರತಿ ಶಾಲೆಗೂ ವಾರಕ್ಕೆ 2 ಸರ್ತಿ ಅಥವಾ ತಿಂಗಳಿಗೆ 2-3 ಸರ್ತಿ ವಿಸಿಟ್ ಮಾಡ್ತಾರೆ. ಪ್ರಾರ್ಥನಾ ಅವಧಿನಲ್ಲೇ ಭೇಟಿ ಕೊಟ್ಟು ಪರಿಶೀಲನೆ ಮಾಡಲಿಕ್ಕೆ ನಾವು ಕಂಟಿನ್ಯೂಸ್ ಆಗಿ ಪರಿಶೀಲನೆ ಮಾಡಿಸ್ತಾರೆ. ಅದಕ್ಕೆ ಆಗಿರಂಗೆ ಕ್ರಮ. ದಯವಿಟ್ಟು ನಿಮ್ಮ ಮೇಲೆ ನಮಗೆ ಗೌರವ ಇದೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಎಲ್ಲ ಖಾಸಗಿ ಶಾಲೆಗಳಲ್ಲಿ ಸಂವಿಧಾನದ ಪೂರ್ವ